ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಿಡ್ಸ್ ಆ್ಯಕ್ಟಿವಿಟಿ ವಿತ್ ಮಾಮ್ ಇನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಂಬರ್ಸ್ 1 to 10 ನಂಬರ್ಸ್ ಮಕ್ಕಳಿಗೆ ಹೇಗೆ ಬರೆಯೋದನ್ನು ಕಲಿಸ್ಬೋದು, ಹೇಗೆ ಹೇಳ್ಕೊಡ್ಬೇಕು ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಫೋರ್ ನಾವು ಆಲ್ಫಾಬೆಟ್ಸೇ ಆಗಲಿ ನಂಬರ್ಸೇ ಆಗಲಿ ರೈಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೆಲವೊಂದು ಲೈನ್ಸ್ ಇದೆ. ಈ ಲೈನ್ಸ್ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ನೋಡ್ಬೋದು. ಈ ಲೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗಬೇಕು. ಆ ಲೈನ್ಸಲ್ಲಿ ಏನೇನಿದೆ ಅಂದರೆ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ ಮತ್ತು ಸ್ಲ್ಯಾಂಟಿಂಗ್ ಲೈನ್, ಈ ಥರ ಸ್ವಲ್ಪ ಲೈನ್ಸ್ ಇದೆ. ಇದನ್ನೆಲ್ಲ ಚೆನ್ನಾಗಿ ಮಕ್ಕಳು ಪ್ಯಾಟರ್ನ್ ರೈಟಿಂಗ್ ಅಂತ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆದರೆ ಅವ್ರಿಗೆ ಆಲ್ಫಾಬೆಟ್ಸು ನಂಬರ್ಸು ರೈಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಆಲ್ಫಾಬೆಟ್ಸು ನಂಬರ್ಸ್ ಎಲ್ಲ ಬರೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ಇವಾಗ ನಂಬರ್ಸ್ ಹೇಗೆ ಬರೆಯೋದು ಅಂತ ತೋರಿಸ್ತೀನಿ. ನಂಬರ್ ಒನ್ ಈ ಥರ ಒಂದು ಸಿಂಗಲ್ ಸ್ಟ್ಯಾಂಡಿಂಗ್ ಲೈನ್ ಹಾಕಿದ್ರೆ ಒನ್ ಸ್ಟ್ಯಾಂಡಿಂಗ್ ಲೈನ್ ಬರೆದ್ರೆ ನಂಬರ್ 1. ಈ ಥರ ಒಂದು ಸ್ಟ್ಯಾಂಡಿಂಗ್ ಲೈನ್ ಆದರೂ ಬರಿಬೋದು. ಮತ್ತು ಈ ಥರ ಸ್ಲ್ಯಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಈ ಥರ ಸ್ಟಾರ್ಟಿಂಗ್ ಮಕ್ಕಳಿಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ ಒಂದು ಸ್ಟ್ಯಾಂಡಿಂಗ್ ಲೈನ್ ಬರೆದ್ರೆ ನಂಬರ್ 1. ಈ ಥರ ಪ್ರಾಕ್ಟೀಸ್ ಮಾಡಿಸಿ ಸ್ಟಾರ್ಟಿಂಗ್ ಅವ್ರಿಗೆ. ಈ ಥರ ಸ್ಲ್ಯಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಸ್ವಲ್ಪ ಮಕ್ಕಳಿಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಈಸಿಯಾಗಿ ಒಂದು ಸ್ಟ್ಯಾಂಡಿಂಗ್ ಲೈನ್ ಬರೆದ್ರೆ 1 ಅಂತ ಹೇಳ್ಕೊಡಿ. ನೆಕ್ಸ್ಟ್ 2 ಕರ್ವ್, 1 ಸ್ಲೀಪಿಂಗ್ ಲೈನ್ 2. ನೆಕ್ಸ್ಟ್ 3 ಕರ್ವ್ ಮತ್ತು ಒಂದು ಕರ್ವ್ 3. 4 ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ 4 ಈ ಥರನೂ ಬರಿಬೋದು. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಮಧ್ಯಾಹ್ನ ಈ ಥರ ಸ್ಟ್ಯಾಂಡಿಂಗ್ ಲೈನ್, ಈ ಥರನೂ 4 ಬರಿಬೋದು. ನೆಕ್ಸ್ಟ್ 5 ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಕರ್ವ್ 5. 6 ಕರ್ವ್, ಈ ಥರ ಕರ್ವ್ ಬರೆದು ಸ್ವಲ್ಪ ಒಳಗಡೆಗೆ ಈ ಥರ ಜಾಯಿನ್ ಮಾಡಬೇಕು. 6. ನೆಕ್ಸ್ಟ್ 7 ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್ 7. 8 ಮಕ್ಕಳಿಗೆ ಸ್ಟಾರ್ಟಿಂಗ್ ಈ ಥರ ಬರೆಯೋದು ಕಷ್ಟ ಆಗುತ್ತೆ. ಸೊ ಈ ಥರ ಮೇಲೆ ಒಂದು ಸರ್ಕಲ್, ಕೆಳಗಡೆ ಒಂದು ಸರ್ಕಲ್, ಈ ಥರ ಹೇಳ್ಕೊಡಿ. ಇಲ್ಲಾಂದರೆ ಮೇಲೆ ಒಂದು 0, ಕೆಳಗಡೆ ಒಂದು 0. ಸ್ಟಾರ್ಟಿಂಗ್ ಅವ್ರಿಗೆ ಸ್ಕ್ರಿಬಲ್ ಮಾಡುವಾಗ ರೌಂಡ್ ಶೇಪಲ್ಲೇ ಈ ಥರ ಗೀಜ್ತಾರೆ. ಸೊ ಅವ್ರಿಗೆ ಸರ್ಕಲ್ ಮತ್ತು 0 ಬರೆಯೋದಕ್ಕೆ ಈಸಿಯಾಗಿ ಬರೀತಾರೆ. ಸೊ ಅದಕ್ಕೋಸ್ಕರ ಆ ಥರ ಸರ್ಕಲ್ ಅಥವಾ 0 ಈ ಥರ ಮೇಲೆ ಒಂದು ಸರ್ಕಲ್, ಕೆಳಗಡೆ ಒಂದು ಸರ್ಕಲ್ ಬರೆದ್ರೆ 8. 9 1 ಸರ್ಕಲ್, ಸ್ಟ್ಯಾಂಡಿಂಗ್ ಲೈನ್ 9. 10 ಸ್ಟ್ಯಾಂಡಿಂಗ್ ಲೈನ್, ಸರ್ಕಲ್ ಅಥವಾ 0 10. ಈ ಥರ ಈಸಿಯಾಗಿ ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಬೇಗ ನಂಬರ್ಸನ್ನು ಬರೆಯೋದನ್ನು ಕಲ್ತ್ಕೊಳ್ತಾರೆ. ಇವಾಗ ಬನ್ನಿ ನಂಬರ್ಸ್ ಹೇಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಬರೆಯೋದು ರೈಟಿಂಗ್ ಅಂತ ನೋಡೋಣ. ಈ ಥರ ನಾನು ಅನ್ರೂಲ್ಡ್ ಪೇಜ್ ಬುಕ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಯಾವಾಗಲೂ ಮಕ್ಕಳಿಗೆ ಅನ್ರೂಲ್ಡ್ ಪೇಜೇ ತೊಗೊಳ್ಳಿ ರೈಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಇಲ್ಲ ರೂಲ್ಡ್ ಇರೋದು ತೊಗೊಂಡ್ರೆ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ನಾನು ಈ ಥರ ಅನ್ರೂಲ್ಡಲ್ಲಿ ಈ ಥರ ದೊಡ್ಡದಾಗಿ ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ಮಾಲಾಗಿ ಬರೆದ್ರೆ ಮಕ್ಕಳಿಗೆ ಬರೆಯೋಕ್ಕಾಗಲ್ಲ ಸ್ಟಾರ್ಟಿಂಗು. ಸೊ ಸ್ವಲ್ಪ ದೊಡ್ಡದಾಗಿರಲಿ ಬಾಕ್ಸು. ಮತ್ತು ಇಲ್ಲಿ ಡಾಟ್ ಹಾಕ್ಕೊಡಿ. ಈ ಥರ 1 to 10 ತನಕನೂ ನೀವು ಬರ್ಕೊಡ್ಬೋದು. ಈ ಥರ ಟ್ರೇಸ್ ಮಾಡೋದಕ್ಕೆ ಡಾಟ್ ಹಾಕಿ ಅವರು ಲೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಈಸಿಯಾಗಿ ಬರೀತಾರೆ. ಈ ಥರ ಡಾಟ್ ಹಾಕ್ಕೊಡಿ. 5 6 7 8 9 10 ಈ ಥರ 1 to 10 ನೀವು ಪ್ರಾಕ್ಟೀಸ್ಗೆ ಕೊಡ್ಬೋದು. ಯಾಕೆಂದರೆ ಅವರು ಲೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಈಸಿಯಾಗಿ ಬರೀತಾರೆ. ಇಲ್ಲಾಂದರೆ ನೀವು ಸ್ಟಾರ್ಟಿಂಗು ಒನ್ ನಂಬರ್ನೇ ಕೂಡ ನೀವು ಟ್ರೇಸ್ ಮಾಡೋಕ್ಕೆ ಕೊಡ್ಬೋದು. ನಾನಿಲ್ಲಿ 1 ಪೇಜಲ್ಲಿ 2 ಪಾರ್ಟ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಂಬರ್ 1 ಮಾತ್ರ ಮೇಲ್ಗಡೆ ಪೋರ್ಷನಲ್ಲಿ ಬರೀತೀನಿ. ಅವರು ಟ್ರೇಸ್ ಮಾಡಬೇಕು. ಫಸ್ಟ್ ಲೈನಲ್ಲಿ ಟ್ರೇಸ್ ಮಾಡೋದಕ್ಕೆ ಈ ಥರ ಡಾಟ್ ಹಾಕ್ಕೊಡಿ. ನೆಕ್ಸ್ಟ್ ಅವ್ರಿಗೇ ಬರೆಯೋದಕ್ಕೆ ಟ್ರೈ ಮಾಡೋಕ್ಕೆ ಹೇಳಿ. ಇಲ್ಲಾಂದರೆ ಮೇಲೊಂದು ಕೆಳಗಡೆ ಒಂದು ಡಾಟ್ಸ್ ಹಾಕ್ಕೊಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಂಬರ್ 2 ಬರಿತಾ ಇದ್ದೀನಿ. ಫಸ್ಟ್ ಲೈನಿಂಗಲ್ಲಿ ಇಲ್ಲಿ ನಾನು ಒಂದೊಂದು ಬಾಕ್ಸ್ ಬಿಟ್ಟು ಬರಿತಾ ಇದ್ದೀನಿ, ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಸೊ ಈ ಥರ ಕ್ಲಿಯರಾಗಿ ಕಾಣಲಿ ಅಂತ ಈ ಥರ ಒಂದೊಂದು ಬಾಕ್ಸ್ ಬಿಟ್ಟು ಬರಿತಾ ಇದ್ದೀನಿ. ಇಲ್ಲಿ ಟ್ರೇಸ್ ಮಾಡೋಕ್ಕೊಡಿ. ಇಲ್ಲಿ ಅವ್ರಿಗೆ ಬರೆಯೋದಕ್ಕೆ ಟ್ರೈ ಮಾಡೋಕ್ಕೆ ಹೇಳಿ. ಅದೇ ಥರ ನೀವು ಇಲ್ಲಿ 1 to 10 ಪ್ರಾಕ್ಟೀಸ್ನ ಮಾಡಿಸ್ಬೋದು.
ಈ ಥರ ಮಾಡಿಸೋದ್ರಿಂದ ಅವ್ರಿಗೆ ನಂಬರ್ 2 ಪ್ರತಿ ಸಲ ಹೇಳುವಾಗ ನಂಬರ್ 2 ಅಂತ ಹೇಳಿಕೊಂಡು ಬರೆಯೋದಕ್ಕೆ ಹೇಳಿ. ಈ ಥರ ಬರ್ಸೋದ್ರಿಂದ ಮಕ್ಕಳು ಬೇಗ ನಂಬರ್ಸ್ನ 1 to 10 ಬರೆಯೋದನ್ನು ಕಲ್ತ್ಕೊಳ್ತಾರೆ. 1 2 3 4 5 6 7 8 9 10. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಮಕ್ಕಳಿಗೆ ಈಸಿಯಾಗಿ ನಂಬರ್ಸ್ 1 to 10 ಬರೆಯೋದಕ್ಕೆ ಕಲಿಸ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.